ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಟೇಸ್ಟಿ ಕಿಚನ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತು ನಾನು ಬ್ರೊಕೋಲಿ ಪಲ್ಯ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಇದಕ್ಕೆ ನಾನು ಇಲ್ಲೊಂದು ಬ್ರೊಕೋಲಿಯನ್ನು ತೊಗೊಂಡಿದ್ದೇನೆ, ಮೀಡಿಯಮ್ ಸೈಜ್ ಬ್ರೊಕೋಲಿಯನ್ನು. ಇವಾಗ ನಾವು ಈ ಬ್ರೊಕೋಲಿಯನ್ನು ಸಣ್ಣಾಗಿ ಕಟ್ ಮಾಡಿ ಸ್ವಲ್ಪ ನೀರಲ್ಲಿ ನೆನೆಲಿಕ್ಕೆ ಇಟ್ಕೊಳ್ಬೇಕು. ಇಲ್ಲಿ ನಾನು ಉಗುರು ಬೆಚ್ಚಿನ ನೀರು ತೊಗೊಂಡಿದ್ದೇನೆ. ಇದಕ್ಕೆ ನಾವು ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿ ಹಾಕಿ ಒಂದು 15 ಮಿನಿಟ್ಸ್ ಈ ನೀರಲ್ಲೇ ಡಿಪ್ ಮಾಡಿ ಇಟ್ಕೊಳ್ಬೇಕು. ಇವಾಗ ಡಿಪ್ ಮಾಡಿ ಇಟ್ಕೊಂಡ್ಮೇಲೆ ನಾವಿದನ್ನು ಇಡ್ಲಿ ಪಾತ್ರದಲ್ಲೇ ಒಂದು 10 ಮಿನಿಟ್ಸ್ ನಾವು ಇದು ಬೇಯಲಿಕ್ಕೆ ಇಟ್ಕೊಳ್ಬೇಕು. ಇವಾಗ ನೋಡಿ ನಾವು ಸ್ಟೀಮಲ್ಲಿ ಇಟ್ಕೊಳ್ಬೇಕು. ಇದಕ್ಕೆ ನೀರು ಹಾಕಿ ಬೇಯಿಸೋದು ಅಂತ ಇಲ್ಲ, ಇದು ನಾವು ಸ್ಟೀಮಲ್ಲೇ ಒಂದು 10 ಮಿನಿಟ್ಸ್ ಬೇಯಲಿಕ್ಕೆ ಇಟ್ಕೊಳ್ಬೇಕು. ಇವಾಗ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ತೋರಿಸ್ತಾ ಇದ್ದೇನೆ. ಇಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸಣ್ಣಕ್ಕೆ. ಹಾಗೆಯೇ ಒಂದು 5 ಎಸಳು ಬೆಳ್ಳುಳ್ಳಿಯನ್ನು ಸಣ್ಣಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ 2 ಮೆಣಸಿನ್ಕಾಯಿ, ಇದು ತುಂಬ ಖಾರ ಇದೆ ಮೆಣಸಿನ್ಕಾಯಿ, ಅದಕ್ಕೆ ನಾನು 2 ಅಷ್ಟೇ ತೊಗೊಂಡಿದ್ದೇನೆ. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವನ್ನು ನಾನು ತೊಗೊಂಡಿದ್ದೇನೆ. ಇವಾಗ ನೋಡಿ 10 ಮಿನಿಟ್ಸ್ ಆಯಿತು. ಬ್ರೊಕೋಲಿ ಚೆನ್ನಾಗಿ ಬಾಯ್ಲ್ ಆಗಿದೆ, ಬೆಂದಿದೆ. ಈಗ ಸ್ಟೀಮಲ್ಲಿ ಬೆಂದಿದೆ ನೋಡಿ ಬ್ರೊಕೋಲಿ. ಇವಾಗ ನಾವು ಇದಕ್ಕೆ ಸಣ್ಣಾಗಿ ಕಟ್ ಮಾಡಿಕೊಳ್ಬೇಕು. ಮೀಡಿಯಮ್ ಸೈಜ್ ಕಟ್ ಮಾಡಿದ್ದೆಲ್ಲ ಈಗ ನಾನು ಸಣ್ಣಾಗಿ ಪಲ್ಯಕ್ಕೆ ಕಟ್ ಮಾಡ್ತೇವಲ್ಲ ಆ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ನೋಡಿ ಒಂದು ಪ್ಯಾನಲ್ಲಿ ಎಣ್ಣೆ ಸಾಸಿವೆ ಆಮೇಲೆ ಬೆಳ್ಳುಳ್ಳಿ ಪೀಸ್ ಮಾಡಿಟ್ಟಿದ್ದೀವಲ್ಲ ಅವನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಟಿದ್ದೇನೆ. ಫ್ರೈ ಆದಮೇಲೆ ನಾವು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದು ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಖಾರ ಜಾಸ್ತಿ ಬೇಕು ಅಂತಂದರೆ ಇನ್ನು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಬೋದು. ಖಾರ ಜಾಸ್ತಿ ಇದ್ದಿದ್ದಕ್ಕೆ ನಾನು ಬರೀ 2 ಅಷ್ಟೇ ಹಾಕ್ಕೊಂಡಿದ್ದೇನೆ. ಇಲ್ಲಿ ಸಣ್ಣಾಗಿ ಕಟ್ ಮಾಡಬೇಕು ಹಸಿಮೆಣಸಿನ್ಕಾಯಿ. ಇವಾಗ ಕರಿಬೇವಿನ ಸೊಪ್ಪು, ಆಮೇಲೆ 2 ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದಾನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಈರುಳ್ಳಿ ಇದಾಗುತ್ತೆ, ಬೇಯ್ತದೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಇವಾಗ ನೋಡಿ ಉಪ್ಪು ಹಾಕ್ಕೊಂಡಿದ್ದೇನೆ ನಾನು. ಈಗ ಅರಿಶಿಣ ಪುಡಿ, ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಕೊತ್ತಂಬರಿ ಪೌಡರ್, ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ ನಾನು ಇದಕ್ಕೆ. ಇವಾಗ ಪೌಡ್ರೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಾಗೆಯೇ 1/4 ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್, ಕಪ್ಪು ಕಾಳು ಮೆಣಸಿನ ಪೌಡರನ್ನು ಹಾಕ್ಕೊಳ್ತಾ ಇದ್ದೇನೆ. ಅಷ್ಟೇ, 1/4 ಟೀ ಸ್ಪೂನ್ ಅಷ್ಟೇ ಸಾಕೋದು. ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಬ್ರೊಕೋಲಿಯನ್ನು ಇದಕ್ಕೆ ಹಾಕಿ ಮಸಾಲೆ ಜೊತೆ ಚೆನ್ನಾಗಿ ಫ್ರೈ ಮಾಡಬೇಕು. ಬ್ರೊಕೋಲಿಯನ್ನು ವಾರಕ್ಕೆ ಒಂದು 2 ಸಲ ಆದರೂ ಯೂಸ್ ಮಾಡಬೇಕು. ಡಯಟ್ ಮಾಡೋರಿಗೆ ತುಂಬಾ ಒಳ್ಳೆಯದು ಬ್ರೊಕೋಲಿ. ಹಾಗೆಯೇ ಕ್ಯಾನ್ಸರ್ ಪ್ರಿವೆಂಟ್ ಮಾಡ್ತದೆ. ಕ್ಯಾನ್ಸರ್ ಬರದಿದ್ದ ಹಾಗೆ ಬ್ರೊಕೋಲಿಯಲ್ಲಿರೋ ಕೆಲ ಅಂಶಗಳನ್ನು ನೋಡ್ಕೊಳ್ತದೆ ಶರೀರಕ್ಕೆ. ಆ ಕಾರಣ ಬ್ರೊಕೋಲಿಯನ್ನು ಯೂಸ್ ಮಾಡಿ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ ನಾನು. ಉಪ್ಪು ನೋಡಿ ಹಾಕ್ಕೊಳ್ಬೇಕು ನೀವು, ಯಾಕಂದರೆ ಆಲ್ರೆಡಿ ನೀರಲ್ಲಿ ಡಿಪ್ ಮಾಡಿ ಹಿಡಿದು ನಾವು ಉಪ್ಪು ಹಾಕ್ಕೊಂಡಿದ್ದೆ, ಅದನ್ನು ಸ್ವಲ್ಪ ಎಳ್ಕೊಂಡ್ಬಿಡ್ತದೆ ಬ್ರೊಕೋಲಿ. ಇವಾಗ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳುವ. ಫುಲ್ ಗ್ರೀನ್ ಕಲರ್ ಆಗಿಬಿಟ್ಟಿದೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬ್ರೊಕೋಲಿ ಕಲರು, ಗ್ರೀನ್ ಪಲ್ಯನೇ ಹೇಳ್ಬೋದು ಇದಕ್ಕೆ. ಇವಾಗ ನಾನು ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೇನೆ. ಇದು ಆಪ್ಷನಲ್, ಇದು ಬೇಕಂದ್ರೆ ನಮಗೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾವು ಯೂಶ್ವಲಿ ಪಲ್ಯಕ್ಕೆ ಕಾಯಿ ತುರಿ ಹಾಕ್ಕೊಳ್ತೇವೆ. ಈಗ ಕಾಯಿ ತುರಿ ಹಾಕಿದ್ಮೇಲೆ ಇವಾಗ ಬ್ರೊಕೋಲಿ ರೆಡಿಯಾಗಿದೆ ನೋಡಿ. ನಿಮಗೆ ಈ ಡಿಶನ್ನು ಲೈಕ್ ಆದರೆ ಲೈಕ್ ಬಟನ್ ಒತ್ತಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಒತ್ತಿ. ಬಾಯ್.